ಜಿಲ್ಲಾ ಅಧಿಕಾರಿಗಳು ಇವತ್ತಿನ ದಿನ ನಮ್ಮ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಿದ್ದಾರೆ. ಎಲ್ಲ ಪಕ್ಷಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ. ಸೊ ಕೋರ್ಟ್ ಆದೇಶ ಏನಿದೆ, ಹೈಕೋರ್ಟ್ ಆದೇಶ ಏನಿದೆ, 17C ಭಾಗ 2 ಕಾಪಿ, ಅದು ಕಾರ್ಬನ್ ಕಾಪಿ ಆಗಿರ್ತದೆ. ಅದನ್ನು ಇಲ್ಲಿ ಹುಡುಕೋದ್ರ ಸಲುವಾಗಿ ಇವತ್ತಿನ ದಿನ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಿರುವಂಥದ್ದು. ಇದು ಅದು 17C ಒಂದು ಕಾರ್ಬನ್ ಕಾಪಿ ಏನೀಗ ನಮ್ಮ ಒಟ್ಟು ಓಟುಗಳು ಇರ್ತದೆ, ಅದು ಆಯಿತಾ, ಅದನ್ನು ಕಾರ್ಬನ್ ಕಾಪಿ ಅಂತ ಇರ್ತದೆ. ಒರಿಜಿನಲ್ ಇರ್ತದೆ, ಒರಿಜಿನಲ್ ಅಲ್ಲಿರ್ತದೆ, ಮಾಲೂರಲ್ಲಿ ಇರ್ತದೆ. ಸೊ ಅದರ ಕಾರ್ಬನ್ ಕಾಪಿ ಇರ್ತದೆ, ಹೌದು, ಅದರಲ್ಲಿರ್ತದೆ. ಸೊ ಅದು ಸರ್ಚ್ ಮಾಡಿರೋದು, ಅದು ಸಿಗಲಿಲ್ಲ. ಸೊ ಈಗ ಇನ್ನು ಮುಂದಿನ ಏನು ವಿಚಾರ ಇದು DC ಅವರು ಮತ್ತು ಸರ್ಕಾರ, ಕೋರ್ಟ್ ಅದಕ್ಕೆ ಬಿಟ್ಟಿರುತ್ತಾರೆ. ಇಲ್ಲಿ ಏನು ತಪ್ಪು ನಡೆದಿಲ್ಲ, ತಪ್ಪು ನಡೆದಿರೋದೇ ಆದರೆ ಸಿಗಲಿಲ್ಲ ಅಂತಂತಂದರೆ, ಸೊ ಅದು ಅವ್ರಿಗೆ ಕೋರ್ಟು ಅದು ಸಿಕ್ಕಿದ್ದಿದ್ರೆ ಅದ್ರ ಮೇಲೆ ವಿಚಾರಣೆ ಮಾಡೋದು ಮತ್ತು ಅದ್ರ ಮೇಲೆ ವಿಚಾರಣೆಯನ್ನು ಮುಂದುವರಿಸುವಂಥದ್ದು ಆಗ್ತಾಯಿತ್ತು. ಸೊ ಅದು ಇಲ್ಲಿಗೆ ಸ್ಟಾಪ್ ಅಂತ ನಮ್ಮ ಭಾವನೆ. ಅಲ್ಲ, ಇದು ಮಾಲೂರು ನೆಕ್ಸ್ಟ್ ಅದು ಇಲ್ಲಿನ ಇದು ಇವತ್ತಿನ ಒಂದು ತನಿಖೆ ಏನಿದೆ ಅದು ಮುಗಿದಿದೆ, ಅದು ಹುಡುಕಾಟ ಮುಗಿದಿದೆ. ಅದು ಅದೇ ಈಗ ಅವರು ತಕರಾರು ಅರ್ಜಿ ಹಾಕಿರೋನು ಕೇಳಬೇಕಷ್ಟೇ. ಅವ್ರು ಏನು ತಕರಾರು ಹಾಕಿದ್ದಾರೆ, ಅವ್ರಿಗೇನು ಗ್ರೀವೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾರು ಹಾಕಿರ್ತಾರೆ ಅವ್ರು ಕೇಳಬೇಕು. ಹೌದೌದು, ಆಸ್ ಪರ್ ಚುನಾವಣೆ ಗೈಡ್ಲೈನ್ ಏನಿದೆ ಆ ಪ್ರಕಾರ ನಡೆದಿದೆ. ಅದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಈಗ ನಮ್ಮ MLA ಅವರು ಹಾಲಿ ಶಾಸಕರು ಏನಿದ್ದಾರೆ ಅವರು ವಿಜಯಗಳಾಗಿರೋದು ಮತ್ತು ಗೆದ್ದಿರೋಂಥದ್ದು ನಿಜ. ಅದು ಮುಂದುವರೆದುಕೊಂಡು ಹೋಗ್ತದೆ ಅಷ್ಟೇ, ಬೇರೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಕಂಟಿನ್ಯೂ ಆಗ್ತಾರೆ.